ಪೃಥ್ವಿನಾಡು ಕೊಡಗಿನ ಮಂಜಿನನಗರಿ ಮಡಿಕೇರಿ ನಗರಸಭೆಯಲ್ಲಿ ನಡೆದಂತಹ ಒಂದು ಅವಾಂತರ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ನಗರಸಭೆಗೆ ವಿವಿಧ ದಾಖಲೆಗಳನ್ನು ಪಡೆಯೋಕೆ, ತಮ್ಮ ಆಸ್ತಿ ಪತ್ರಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ಳೋಕೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಬಿತ್ತರ ಮಾಡೋಕೆ ಅಂತ ಹೇಳಿ ನಗರಸಭೆಯ ಆವರಣದಲ್ಲಿ ಅಳವಡಿಸಲಾಗಿದ್ದಂತಹ ಪ್ರಾಜೆಕ್ಟರ್ನಲ್ಲಿ ಬ್ಲೂ ಫಿಲ್ಮ್ ಪ್ರದರ್ಶನಗೊಂಡು ಇಡೀ ಆಡಳಿತ ಮಂಡಳಿ ಮುಜುಗರಕ್ಕೆ ಈಡಾಗುವಂತೆ ಮಾಡಿದೆ. ಅಂದಹಾಗೆ ಘಟನೆಯ ವಿವರವನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಅದು ಜುಲೈ 6ನೇ ತಾರೀಕು ಗುರುವಾರ. ಎಂದಿನಂತೆ ಪ್ರಾಜೆಕ್ಟರ್ನಲ್ಲಿ ನಗರ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಯಾವ್ದು, ಜನರು ತಮ್ಮ ದಾಖಲೆಗಳಿಗಾಗಿ ಸಲ್ಲಿಸಿರುವಂತಹ ಅರ್ಜಿಗಳ ಸ್ಟೇಟಸ್ ಏನು ಅನ್ನೋದೆಲ್ಲ ಬಿತ್ತರ ಆಗ್ತಾ ಇತ್ತು. ಇನ್ನು ಮಧ್ಯಾಹ್ನ ಆಗುವಂತಹ ಸಂದರ್ಭದಲ್ಲಿ ಪ್ರಸಾರ ಆಗಬಾರ್ದಂತಹ ವಿಡಿಯೋ ಒಂದು ಇದ್ದಕ್ಕಿದ್ದಂತೆ ಪ್ರಸಾರವಾಗುವುದಕ್ಕೆ ಶುರುವಾಗಿದೆ ಆ ಪ್ರಾಜೆಕ್ಟರ್ನಲ್ಲಿ. ಈ ವಿಚಾರ ತಿಳಿತಾ ಇದ್ದಂತೆ ಸುತ್ತಮುತ್ತಲ ಅಂಗಡಿಯಲ್ಲಿದ್ದಂತ ಜನರೆಲ್ಲ ಓಡ್ ಬಂದಿದ್ದಾರೆ. ಖುದ್ದು ನಗರಸಭೆ ಸಿಬ್ಬಂದಿಯೂ ಕೂಡ ಅಲ್ಲಿ ಪ್ರಸಾರವಾಗ್ತಾ ಇದ್ದಂತ ದೃಶ್ಯವನ್ನ ಕಂಡು ಹೌಹಾರಿ ಹೋಗಿದ್ದಾರೆ. ಇದು ಹೇಗಿಲ್ಲಿ ಪ್ರಸಾರ ಆಗ್ತಾ ಇದೆ, ಇದನ್ನ ಆಫ್ ಮಾಡಿ ಅಂತೆಲ್ಲ ಕೂಗಾಡೋಕೆ ಶುರು ಮಾಡಿದ್ದಾರೆ. ಆದ್ರೆ ಆ ಗಡಿಬಿಡಿಯಲ್ಲಿ ಏನ್ ಮಾಡೋದು ಅಂತ ಯಾರಿಗೂ ಕೂಡ ತಿಳಿದಿಲ್ಲ. ಅಷ್ಟರಲ್ಲಾಗಲೇ ಸುಮಾರು 5-6 ನಿಮಿಷ ಸಾರ್ವಜನಿಕವಾಗಿ ಅಶ್ಲೀಲ ದೃಶ್ಯಗಳು ಪ್ರದರ್ಶನಗೊಂಡಿದೆ. ಇನ್ನು ಘಟನೆ ನಡೆದು 6 ದಿನಗಳೇ ಕಳೆದು ಹೋದ್ರೂ ಕೂಡ ಈ ಬಗ್ಗೆ ಯಾವುದೇ ತನಿಖೆನೂ ಕೂಡ ಇಲ್ಲ, ವಿಚಾರಣೆ ಕೂಡ ಆಗದೆ ಇರೋದು ಕೆಲ ಸದಸ್ಯರನ್ನ ಕೆರಳಿಸಿದ್ದು ಇದೇನು ಅಚಾನಕ್ ಆಗಿ ಆಗಿರುವಂತಹ ಘಟನೆಯಲ್ಲ. ನಗರಸಭೆಯ ಇಂಟರ್ನೆಟ್ ಸೇವೆಯನ್ನ ಯಾರೋ ದುರ್ಬಳಕೆ ಮಾಡಿಕೊಂಡು ಕೆಲ ಸಿಬ್ಬಂದಿ ಇಂತಹ ವಿಡಿಯೋಗಳನ್ನ ಅಲ್ಲಿನ ಸಿಸ್ಟಂನಲ್ಲೇ ನೋಡಿ ಅದನ್ನ ಸೇವ್ ಮಾಡಿದಂತ ಕಾರಣದಿಂದಾಗಿನೇ ಇದು ಹೀಗೆ ಪ್ರಸಾರವಾಗಿದೆ. ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಇಡೀ ನಗರದ ಜನತೆಗೆ ತಲೆ ತಗ್ಗಿಸುವಂತಹ ಘಟನೆ ನಡೆದ್ರೂ ಕೂಡ ಮೌನವಾಗಿರೋದು ಯಾಕೆ, ಅದರಲ್ಲೂ ಕೂಡ ಅಧ್ಯಕ್ಷರು ಮೌನವಾಗಿರೋದು ಯಾಕೆ, ಅವರು ರಾಜೀನಾಮೆ ನೀಡಿ ಮನೆಗೆ ಹೋಗ್ಲಿ ಅನ್ನುವಷ್ಟರ ಮಟ್ಟಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಯಾವುದೋ ಮೊಬೈಲ್ ಕನೆಕ್ಟ್ ಮಾಡಿದಂತ ಸಂದರ್ಭದನೋ ಅಥವಾ ಇನ್ಯಾವುದಂತ ಸಂದರ್ಭದಲ್ಲಿ ಈ ರೀತಿ ಅವಾಂತರ ಆಗಿದ್ರು ಓಕೆ, ಆದ್ರೆ ಕಚೇರಿಗೆ ಸಂಬಂಧಪಟ್ಟಂತ ಸಿಸ್ಟಮ್ ನಿಂದನೇ ಎಲ್ಲಾ ಪ್ರಾಜೆಕ್ಟರ್ಗೆ ಸಂಬಂಧಪಟ್ಟಂತ ಏನು ಇನ್ಫಾರ್ಮೇಶನ್ ಅಲ್ಲಿಂದಾನೇ ಕನೆಕ್ಟ್ ಆಗಿತ್ತು ಅಂತ ಅಂದ್ರೆ ಅಲ್ಲಿ ಈ ರೀತಿಯಾದಂತಹ ದೃಶ್ಯಗಳು ಬಿತ್ತರಾಗಿದ್ರೆ ನಿಜಕ್ಕೂ ಕೂಡ ಇದು ಪ್ರಶ್ನಿಸಬೇಕಾದಂತ ವಿಚಾರ. ಏನ್ ಎಡವಟ್ಟಾಗಿರೋದು, ಯಾಕಿದ್ರ ಬಗ್ಗೆ ನಿರ್ಲಕ್ಷ್ಯ ಅಂತ ಹೇಳಿ ತಿಳಿದು ಬರ್ತಾ ಇದೆ ಮಂಜುನಾಥ್? ಹೌದು ಮಾಲ್ತೇಶ್, ಏನೋ ಖಂಡಿತವಾಗ್ಲೂ ಇದು ಮಡಿಕೇರಿ ನಗರಸಭೆ ಆಡಳಿತ ಮಂಡಳಿ ಸೇರಿದಂತೆ ಇಡೀ ನಗರದ ಜನತೆ ಒಂದ್ ರೀತಿ ಮುಜುಗರಕ್ಕೀಡಾಗ್ತಕ್ಕಂಥ ಒಂದು ಘಟನೆ ಇದು ಕಳೆದ ವಾರ ಅಂದ್ರೆ ಜುಲೈ 6ನೇ ತಾರೀಕು ಗುರುವಾರ ನಡೆದಿರ್ತಕ್ಕಂಥದ್ದು. ಮಡಿಕೇರಿಯಲ್ಲಿ 3 ತಿಂಗಳ ಹಿಂದೆ ಮಡಿಕೇರಿ ನಗರಸಭೆ ಆವರಣದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಪರದೆ ಇರತಕ್ಕಂಥ ಟಿವಿಯನ್ನ ಅಳವಡಿಸಲಾಗಿದೆ. ಅದ್ರ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಅಂದ್ರೆ ಸಾರ್ವಜನಿಕರಿಗೆ ಎಲ್ಲ ಮಾಹಿತಿಗಳು ಕೇವಲ ಅಧಿಕಾರಿಗಳಿಂದ ಕೇಳಿ ತಿಳ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಪ್ರದರ್ಶನಗೊಳ್ಳಬೇಕು. ಅವರ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಪರಿಸ್ಥಿತಿ ಏನಾಗಿದೆ, ಯಾವ ಹಂತದಲ್ಲಿ ಅರ್ಜಿ ಇದೆ, ಅದು ಯಾವಾಗ ಲಭ್ಯ ಆಗುತ್ತೆ, ಮತ್ತೆ ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಇದೆ ಅಂತಕ್ಕಂಥದನ್ನ ತಿಳಿಸಲಿಕ್ಕೆ, ಹಾಗೆ ಸರ್ಕಾರದ ವಿವಿಧ ಯೋಜನೆಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಬೃಹತ್ ಆಗಿರ್ತಕ್ಕಂಥ ಟಿವಿ ಪರದೆಯನ್ನು ಅಳವಡಿಸಲಾಗಿದೆ ಕಳೆದ 3 ತಿಂಗಳ ಹಿಂದೆ. ಈ ಪರದೆಯಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಒಂದು ಪ್ರದರ್ಶನ ಆಗಿರ್ತಕ್ಕಂಥ ಇಡೀ ಈಗ ನಗರದಾದ್ಯಂತ ಚರ್ಚೆ ಗ್ರಾಸವಾಗಿದೆ. ಇದು ಅಚಾನಕ್ ಆಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ, ಇದು ಯಾರೊಬ್ಬರ ಸಿಬ್ಬಂದಿಯ ಬೇಜವಾಬ್ದಾರಿತನದಿಂದ ಆಗಿರ್ತಕ್ಕಂಥ ಘಟನೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಗರಸಭೆ ಇಂಟರ್ನೆಟ್ ಸೇವೆಯನ್ನು ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಈ ಒಂದು ಸಿಬ್ಬಂದಿ ಯಾರು ಈ ಸಂಬಂಧಪಟ್ಟಿರ್ತಕ್ಕಂಥ ಈ ಡಿಜಿಟಲೈಸೇಷನ್ ನ ಪ್ರಕ್ರಿಯೆ ನೋಡ್ಕೊಳ್ಳಿಕ್ಕಿದ್ದಾರೆ, ಆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಇಂಥ ಒಂದು ಅವಘಡ ನಡೆದಿರ್ತಕ್ಕಂಥದ್ದು. ಏನು ಗುರುವಾರ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಎಂದಿನಂತೆ ಇಲ್ಲಿ ಸರ್ಕಾರದ ಯೋಜನೆಗಳೇನು ಮತ್ತೆ ಸಾರ್ವಜನಿಕರು ಸಲ್ಲಿಸಿರ್ತಕ್ಕಂಥ ಅರ್ಜಿಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಬಿತ್ತರ ಆಗ್ತಾ ಇರುತ್ತೆ. ಅದು ನಡುವೆ ಇದ್ದಕ್ಕಿದ್ದಾಗೆ ಒಂದು ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಪ್ರದರ್ಶನಗೊಳ್ಳಲಿಕ್ಕೆ ಶುರುವಾಗುತ್ತೆ. ಇದರಿಂದ ಸಾರ್ವಜನಿಕರು ಕೂಡ ಗಾಬರಿ ಆಗ್ತಾರೆ, ಮತ್ತು ಸುತ್ತಮುತ್ತ ಇದ್ದಂತ ಅಂಗಡಿಯವರು ಕೂಡ ಓಡ್ ಬಂದು ನೋಡ್ತಾರೆ. ಅದು ಎಲ್ಲವೂ ಕೂಡ ಪ್ರದರ್ಶನ ಆಗ್ತಾ ಇರುತ್ತೆ. ಎಲ್ಲರೂ ಜನರು ಕೂಡ ಒಂದ್ ರೀತಿ ಮುಜುಗರದಿಂದ ಏನಾಗಿದೆ, ಇದು ಹೇಗೆ ಪ್ರಸಾರ ಆಗ್ತದೆ ಅಂತಕ್ಕಂಥದ್ದು ಕೂಡ ಗಮನಿಸಕ್ಕೆ ಶುರು ಮಾಡ್ತಾರೆ. ತಕ್ಷಣ ನಗರಸಭೆ ಸಿಬ್ಬಂದಿಗೂ ಕೂಡ ಈ ವಿಚಾರ ಗೊತ್ತಾಗುತ್ತೆ. ಎಲ್ಲರೂ ಓಡ್ ಬಂದು ನೋಡ್ತಾರೆ ಏನಾಗ್ತಿದೆ, ಇಲ್ಲಿ ಯಾರು ಹಿಂಗೆ ಮಾಡಿದ್ರು, ಇದು ಹೇಗೆ ಇಲ್ಲಿ ಪ್ರಸಾರ ಆಗ್ತದೆ ಅಂತೇಳಿ ಎಲ್ಲರೂ ಗಡಿಬಿಡಿಯಿಂದ ಆಫ್ ಮಾಡಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ತಕ್ಷಣಕ್ಕೆ ಯಾರು ಕೂಡ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅಲ್ಲಿಗೆ ಬಂದಂತ ನಗರಸಭೆ ಆರ್ಐ ತಕ್ಷಣ ಟಿವಿಯನ್ನೇ ಆಫ್ ಮಾಡಿಬಿಡ್ತಾರೆ. ಆಗ ತಕ್ಷಣ ಬಂದಾಗುತ್ತೆ. ಆದ್ರೆ ಇಷ್ಟೆಲ್ಲಾ ಘಟನೆಗಳು ನಡೆದ್ರೂ ಕೂಡ ಈ ಬಗ್ಗೆ ಯಾವುದೇ ತನಿಖೆನೂ ಕೂಡ ಆಗಿಲ್ಲ, ಯಾರು ಮಾಡಿದ್ರು ಅಂತಕ್ಕಂಥ ವಿಚಾರಣೆ ಕೂಡ ನಡೀತಾ ಇಲ್ಲ. ಹಾಗಾಗಿ ನಗರಸಭೆಯ ಸ್ಥಾಯಿ ಸಮಿತಿ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಸೇರಿದಂತೆ ಹಲವು ನಗರಸಭಾ ಸದಸ್ಯರು ಈ ರೀತಿಯಾಗಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದಾಗಿ ಇಡೀ ನಗರಸಭೆಯ ಆಡಳಿತ ವ್ಯವಸ್ಥೆಯೇ ತಲೆಯನ್ನ ತೆಗೆಸುವಂತಾಗಿದೆ. ಹಾಗಾಗಿ ತಕ್ಷಣ ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತೆ ನಗರಸಭಾ ಅಧ್ಯಕ್ಷರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯತೆ ವಹಿಸಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನ ಮಾಡ್ತಿದ್ದಾರೆ. ಮತ್ತೆ ಇದು ನಿಜವಾಗ್ಲೂ ಕೂಡ
ಸಾರ್ವಜನಿಕವಾಗಿ ಸಾವಿರಾರು ಜನರು ನಗರಸಭೆಗೆ ಬರ್ತಾರೆ ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಸಾವಿರಾರು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಪ್ರದರ್ಶನ ಸಾರ್ವಜನಿಕವಾಗಿ ನಡೀತಕ್ಕಂಥ ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಹಾಗಾಗಿ ತಕ್ಷಣ ಈ ಬಗ್ಗೆ ತನಿಖೆ ಆಗ್ಬೇಕು. ಈ ರೀತಿಯಾಗಿ ದುರ್ಬಳಕೆಗಳು ಸಾಕಷ್ಟು ಈ ಹಿಂದೆ ಕೂಡ ಸಿಸಿ ಕ್ಯಾಮೆರಾದಲ್ಲಿ ನಗರಸಭೆಯ ಕಡತಗಳು ನಾಪತ್ತೆಯಾಗಿದೆ, ಸಿಸಿ ಕ್ಯಾಮೆರಾದ ವಿಡಿಯೋಗಳೇ ನಾಪತ್ತೆಯಾಗಿದ್ವು. ಹಾಗಾಗಿ ಈಗಲೂ ಕೂಡ ಈ ಒಂದು ವಿಡಿಯೋಗೆ ಒಂದು ಟಿವಿ ಹೊಂದ್ಕೊಂಡಂತೆ ಒಂದು ಸಿಸಿ ಕ್ಯಾಮೆರಾ ಕೂಡ ಇದೆ, ಅದನ್ನ ಪರಿಶೀಲನೆ ಮಾಡಬೇಕು. ಆ ವಿಡಿಯೋ ಯಾರು ಪ್ರಸಾರ ಮಾಡಿದ್ರು, ಹೇಗಾಯ್ತು ಅಂತಕ್ಕಂಥದ್ದನ್ನ ಕೂಡಲೇ ತನಿಖೆ ಮಾಡಿ ಅದನ್ನ ಬಹಿರಂಗ ಪಡಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಮಾಲ್ತೇಶ್. ಓಕೆ, ಧನ್ಯವಾದ ಮಂಜುನಾಥ್. ಹಾಗೆ ಕೊಡಗು ಜಿಲ್ಲಾಧಿಕಾರಿಯಾಗಿರುವಂತಹ ಆರ್ ವಿ ಡಿಸೋಜ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀವಿ. ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಸರ್ ತಿಳ್ಕೊಂಡವ್ರಂತವ್ರು? ಇಲ್ಲ, ಈಗ ತಾನೇ ನನ್ನ ಗಮನಕ್ಕೆ ಬಂದಿರ್ಲಿಲ್ಲ ಅದು. ಓಕೆ, ನೋಡಿ ಅದನ್ನು ಇವರ ತಪ್ಪಿತಸ್ಥರಿದ್ರೆ ಖಂಡಿತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅಂತದ್ದು ಏನೋ ನಡೀತಿದೆ. ಓಕೆ, ಅಂದ್ರೆ ಇದು 6ನೇ ತಾರೀಕು ನಡೆದಿರೋದು ನಿಮ್ ಗಮನಕ್ಕೆ ಬಂದಿರ್ಲಿಲ್ವಾ ಆರ್ ವಿ ಡಿಸೋಜ ಅವರೇ? ಯಾರು ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಯಾರು ಬಂದಿಲ್ಲ. ನಾನು ಅದನ್ನ ವರದಿ ಸಲ್ಲಿಸಿ ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ಳಕ್ಕೆ. ಓಕೆ, ಮತ್ತೊಂದು ವಿಚಾರ, ಯಾಕೆ ಈ ನಗರಸಭೆಯಲ್ಲಿ ಈ ರೀತಿಯಾಗಿ ಪದೇ ಪದೇ ಅವಾಂತರ ಆಗ್ತಾ ಇದೆ ಅಂತ ಹೇಳಿ ಆರ್ ವಿ ಡಿಸೋಜ ಅವರೇ, ಒಂದ್ಸಲ ಕಡತಗಳಿಗೆ ಸಂಬಂಧಪಟ್ಟಂತದ್ದು ಮಿಸ್ಸಿಂಗ್ ಆದಾಗ CCTV ಫುಟೇಜ್ ನೋಡಕ್ ಹೋದ್ರೆ ಅಲ್ಲಿ ಆ ಫುಟೇಜ್ಗಳೇ ಡಿಲೀಟ್ ಆಗಿತ್ತು. ಇವತ್ ನೋಡಿದ್ರೆ ಇಂಟರ್ನೆಟ್ ಎಲ್ಲ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡು ಈ ರೀತಿಯಾದ ವಿಡಿಯೋ ಎಲ್ಲ ಸೇವ್ ಮಾಡಿ ಹೀಗೆಲ್ಲ ಆಗ್ತಾ ಇದೆ. ಯಾಕೆ ಪದೇ ಪದೇ ಅಲ್ಲಿ ಈ ರೀತಿ ಆಗ್ತಾ ಇದೆ ಅಂತ? ಇಲ್ಲ, ಯಾಕೆ ಆಗಿತ್ತು ಅಂತ ಹೇಳಿದ್ರು ಸ್ಪಷ್ಟವಾಗಿ ಈಗ ವರದಿ ತರಿಸಿ ಹೇಳಲು ಆಗುದಿಲ್ಲ. ಬಟ್ ಇದು ಆಗಿದ್ರೆ ಬಹಳ ಗಂಭೀರ ಆಗಿದ್ರೆ ಬಹಳ ಗಂಭೀರವಾದ ವಿಚಾರ. ಖಂಡಿತವಾಗಿ ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಅಂದ್ರೆ ಇದು ಯಾವ ರೀತಿ ಲೋಪ ಆಗುತ್ತೆ ಅಂತ ನಿಮ್ ಪ್ರಕಾರವಾಗಿ? ಯಾಕಂತಂದ್ರೆ ಕಚೇರಿಗೆ ಸಂಬಂಧಪಟ್ಟಂತ ಇಂಟರ್ನೆಟ್ ಸೇವೆನ ಇಲ್ಲಿ ಬಳಸ್ಕೊಂಡು ಆ ರೀತಿ ಸೇವ್ ಮಾಡ್ಕೊಳ್ತಾ ಇದಾರೆ ಸಿಸ್ಟಮ್ ನಲ್ಲಿ, ಅದೆಲ್ಲ ಈ ರೀತಿಯಾಗಿ ಪ್ಲೇ ಆಗ್ತಾ ಇದೆ ಅಂತಂದ್ರೆ ಏನ್ ಆಕ್ಷನ್ಸ್ ತಗೊಳ್ಬಹುದು ಅಂತ ಹೇಳಿ ಇದೇನಾದ್ರು ಪ್ರೂವ್ ಆದ್ರೆ ಡಿಸೋಜ ಅವರೇ ಅಂತ? ಅಲ್ಲ, ಇದರಲ್ಲಿ ಸಿಬ್ಬಂದಿಗಳು ಯಾವ್ದಾರು ಇನ್ವಾಲ್ವ್ ಆಗಿದ್ರೆ ಖಂಡಿತವಾಗಿ ನಡತೆ ನಿಯಮಾವಳಿ ಪ್ರಕಾರ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಯಾವ ರೀತಿ ಇದ್ರೂ ಕೂಡ ಅದನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಬೇಕು. ನನ್ನ ಹೆಸರಲ್ಲಿ ಯಾವ ಮಾಹಿತಿ ಕೂಡ ಸದ್ಯಕ್ಕೆ ಇಲ್ಲ. ಹಲೋ, ಗೊತ್ತಾಯ್ತು ಹೇಳಿ, ಗೊತ್ತಾಯ್ತು. ಕರೆಕ್ಟ್, ಅದೇ ವಿಚಾರ ಆರ್ ವಿ ಡಿಸೋಜ ಅವರೇ. ಅಂದ್ರೆ ಹಿಂದೆನೂ ಕೂಡ ಇದೇ ರೀತಿಯಾಗಿತ್ತು, ಆವಾಗ್ಲೂ ಕೂಡ CCTV ಫುಟೇಜ್ ಎಲ್ಲ ಡಿಲೀಟ್ ಆಗಿತ್ತು. ನಗರಸಭೆಗೆ ಸಂಬಂಧಪಟ್ಟಂತ ಸಿಬ್ಬಂದಿಯನ್ನ ಹಾಗೆ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ, ಅಥವಾ ಈ ರೀತಿ ತೊಂದರೆ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಆಕ್ಷನ್ಸ್ ತಗೊಳ್ಳೋರೇ ಇಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂತ? ಇಲ್ಲ, ಖಂಡಿತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅದೇ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನಡೆದ್ರೆ ಸಿಬ್ಬಂದಿಗಳು ಅಧಿಕಾರಿಗಳು ಯಾರು ಇನ್ವಾಲ್ವ್ ಆಗಿದ್ರೆ 100% ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅದು ಕ್ರಮ ತೆಗೆದುಕೊಳ್ತೀವಿ. ಓಕೆ, ಏನ್ ಆಕ್ಷನ್ಸ್ ತೆಗೆದುಕೊಳ್ಬಹುದು ಆರ್ ವಿ ಡಿಸೋಜ ಅವರೇ ನೀವು? ಅಲ್ಲ, ಸಿಬ್ಬಂದಿಗಳು ಇಂತ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಓಕೆ, ಅದು ಇದು ಪರಿಸ್ಥಿತಿಯ ಗಂಭೀರತೆ ಮತ್ತು ಅದರ ಕೃತ್ಯದ ಗಂಭೀರತೆ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಹೌದು, ಸೊ ನಿಮ್ಮಿಂದ ನಿರೀಕ್ಷೆ ಮಾಡಬಹುದು ಆಕ್ಷನ್ಸ್ ಅನ್ನ ಹಾಗಾದ್ರೆ ನಾವಿಲ್ಲಿ? ಖಂಡಿತ. ಓಕೆ, ಥ್ಯಾಂಕ್ ಯು ಡಿಸೋಜ ಅವರೇ ಟಿವಿ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಇದು ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ವಿ ಡಿಸೋಜ ಅವರು ಹೇಳ್ತಾ ಇರುವಂತೆ, ಇಲ್ಲಿ ತನಕ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಈಗ ಗಮನಕ್ಕೆ ಬಂದಿದೆ, ಆದ್ರೆ ಇದು ಅಕ್ಷಮ್ಯ ಅಪರಾಧ, ಈ ರೀತಿಯಾದಂಥದ್ದು ಏನಾದರೂ ಆಗಿದ್ರೆ ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಏನು ಆಕ್ಷನ್ಸ್ ತಗೊಳ್ತಾರೆ ಜಿಲ್ಲಾಧಿಕಾರಿ ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಇಲ್ಲಿ ಮಡಿಕೇರಿ ನಗರಸಭೆ ವಿಚಾರಕ್ಕೆ ನಾವಿಲ್ಲಿ ಬರೋದಾದ್ರೆ, ಇದೇ ಮೊದಲೇ ಈ ಅವಾಂತರ ಅಲ್ಲ, ಈ ರೀತಿಯಾದ ಬಹಳಷ್ಟು ಅವಾಂತರಗಳು ಆಗಾಗ ಮಡಿಕೇರಿ ನಗರಸಭೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಯಾಕಂತಂದ್ರೆ ಹಿಂದೆನೂ ಕೂಡ ಒಂದಷ್ಟು ಕಡತಗಳು ಮಿಸ್ಸಿಂಗ್ ಆಗಿತ್ತು. ಹೇಗ್ ಮಿಸ್ಸಿಂಗ್ ಆಗಿದೆ ಅನ್ನುವಂಥದ್ದನ್ನ ನೋಡೋದಕ್ಕೆ CCTV ಫುಟೇಜ್ ಅನ್ನ ಚೆಕ್ ಮಾಡೋಣ ಅಂತ ಹೇಳಿದ್ರೆ ಆ CCTV ಫುಟೇಜ್ಗಳೇ ಡಿಲೀಟ್ ಆಗಿಬಿಟ್ಟಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಫುಟೇಜ್ಗಳೇ ಇರಲಿಲ್ಲ DVR ಅಲ್ಲಿ ಅನ್ನುವಂಥದ್ದೆಲ್ಲವೂ ಕೂಡ ಕೇಳಿ ಬಂದಿದ್ದಂತಹ ಆರೋಪ. ಆಗ್ಲೂ ಕೂಡ ಸಿಬ್ಬಂದಿಯ ವಿರುದ್ಧನೇ ಇಲ್ಲಿ ನೇರ ಒಂದು ಅನುಮಾನ ವ್ಯಕ್ತ ಆಗ್ತಾ ಇತ್ತು. ಅದರ ತನಿಖೆ ಎಲ್ಲಿಗೆ ಬಂತು, ಅದೆಲ್ಲವೂ ಕೂಡ ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಆರೋಪ. ಅದರ ಜೊತೆಗೇನೆ ಮತ್ತೊಮ್ಮೆ ಈ ರೀತಿಯಂಥ ಸಿಬ್ಬಂದಿ ಎಡವಟ್ಟನ್ನು ಮಾಡಿದ್ದು, ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗುತ್ತೆ. ಹೀಗಾಗಿನೇ ಮತ್ತೊಂದು ವಿಚಾರ ಅಂತಂದ್ರೆ, ಈ ರೀತಿಯಂಥ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದು ಏನಾಗಿದೆ ಅನ್ನುವಂಥದ್ದು ಒಂದು ತನಿಖೆಯನ್ನು ನಡೆಸಬೇಕಾಗುತ್ತೆ. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಸಾರ್ವಜನಿಕವಾಗಿ ಬಿತ್ತರವಾಗ್ತಾ ಇದ್ದಂತಹ ಈ ಮಾಹಿತಿಯ ಸಂದರ್ಭದಲ್ಲಿ, ಅಂದ್ರೆ ಪ್ರೊಜೆಕ್ಟರ್ ಮುಖಾಂತರವಾಗಿ ಒಂದು ದೊಡ್ಡ ಪರದೆ ಮೇಲೆ ಈ ರೀತಿಯಾಗಿ ಮಾಹಿತಿ
ಬಿಡುಗಡೆ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಬ್ಲೂ ಫಿಲ್ಮ್ ಅಲ್ಲಿ ಪ್ಲೇ ಆಗುತ್ತೆ ಅಂತಂದ್ರೆ ಸಹಜವಾಗಿ ಇದು ಎಂಥವ್ರು ಕೂಡ ಮುಜುಗರಕ್ಕೀಡಾಗುವಂತಹ ವಿಚಾರ. ಅದು ಕೂಡ ನಗರಸಭೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮದಲ್ಲಿ ಈ ರೀತಿ ಆದ್ರೆ ಕನಿಷ್ಠ ಅದರ ತನಿಖೆಗೂ ಕೂಡ ಮುಂದಾಗ್ತಾ ಇಲ್ಲ. ಯಾರು ಎಡವಟ್ ಮಾಡಿರೋದು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ನಗರಸಭೆ ಅಧ್ಯಕ್ಷೆ ಕಾವೇರಿ ಅವರ ಆದಿಯಾಗಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇಲ್ಲ ಅಂತಂದ್ರೆ ಇದ್ಯಾವ ಮಟ್ಟಿಗಿನ ಬೇಜವಾಬ್ದಾರಿ ಮಡಿಕೇರಿ ನಗರಸಭೆಯಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ನೋಡೋಣ, ಜಿಲ್ಲಾಧಿಕಾರಿಗಳೇನೋ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಗರಸಭೆಯ ಅಧ್ಯಕ್ಷೆ ಕಾವೇರಿ ಅವರಾಗಿರ್ಬೋದು ಅಥವಾ ಅಧಿಕಾರಿಗಳು ಇದನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ, ಅಟ್ಲೀಸ್ಟ್ ಈಗಲಾದರೂ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ.